ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಯಪಡಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮನ್ನು 2026ನೇ ಇಸ್ವಿ ಜನವರಿ ಮೊದಲುಗೊಂಡು ಸಂಪೂರ್ಣವಾಗಿ 7 ತಿಂಗಳು ನಮ್ಮನ್ನು ಕಾಪಾಡಿ ಆಗಸ್ಟ್ ತಿಂಗಳು ಈ ಮೊದಲನೇ ದಿನದಲ್ಲಿ ದೇವರು ತನ್ನ ಮಹಿಮೆಯ ಮೇರೆಗೆ ನಮ್ಮೆಲ್ಲರನ್ನು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ, ದೇವರು ಈ ಆಗಸ್ಟ್ ತಿಂಗಳಲ್ಲಿ ಕೂಡ ದೇವರು ತನ್ನ ಚಿತ್ತದಂತೆ ನಮ್ಮೆಲ್ಲರನ್ನು ನಡೆಸಬೇಕೆಂದು ಬಯಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ವಾಕ್ಯದಲ್ಲಿ ಯೆಶಾಯನು ಬರೆದ ಗ್ರಂಥ 49ನೇ ಅಧ್ಯಾಯ 4ನೇ ವಚನ, ಅದಕ್ಕೆ ನಾನು ನನ್ನ ಪ್ರಯಾಸವು ವ್ಯರ್ಥ, ನನ್ನ ಶಕ್ತಿಯನ್ನೆಲ್ಲ ವ್ಯಯ ಮಾಡಿದ್ದು ಹಾಳೆ, ಬರಿ ಗಾಳಿಯೇ. ಆದರೂ ನನ್ನ ನ್ಯಾಯವು ಯೆಹೋವನಲ್ಲಿದೆ, ನನಗೆ ಲಾಭವು ನನ್ನ ದೇವರಿಂದಲೇ ಆಗುವುದು. ಪ್ರಿಯರೇ, ಭಕ್ತನು ದೇವರು ಆರಿಸಿಕೊಂಡಿರುವಂಥ ಸೇವಕನು ಹೇಳ್ತಿರುವಂಥ ಮಾತು, ಆತನು ಭಕ್ತನು ಪಡುವಂಥ ಪ್ರಯಾಸವು ಆತನ ಕೈ ಕೆಲಸವೆಲ್ಲ ವೃಥವಾಗಿ ಹೋಗಿರುವಾಗ, ಅದರ ಲಾಭದಲ್ಲಿ ತಾನು ಪಡುವಂಥ ಪ್ರಯಾಸಕ್ಕೆ ಫಲ ಸಿಗದೆ ಇರುವಂಥ ಸಂದರ್ಭದಲ್ಲಿ ದೇವರಲ್ಲಿ ಮಾತನಾಡ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ಇರುವಂಥ ಈ ವ್ಯಕ್ತಿ ದೇವರ ಸಮ್ಮುಖದಲ್ಲಿ ಈ ದಿನ ದೇವರ ಸಮ್ಮುಖಕ್ಕೆ ಬಂದು ದೇವರ ಸನ್ನಿಧಾನದಲ್ಲಿ ಇರುವಂಥ ಎಲ್ಲ ದೇವ ಜನರಿಗೂ ಭಕ್ತನಾದ ಯೆಶಾಯನು ಹೇಳ್ತಿರುವಂಥ ಮಾತು, ಪ್ರವಾದಿಯಾದ ಯೆಶಾಯನು ಹೇಳ್ತಿರುವಂಥ ಮಾತು ಏನೆಂದರೆ, ನನ್ನ ಲಾಭವು ದೇವರಿಂದಲೇ ಅಂತಾನೆ. ಹೌದು ಪ್ರಿಯರೇ, ಇಷ್ಟು ದಿನಗಳ ಕಾಲ ನೀವೆಲ್ಲರೂ ಕೂಡ ನಿಮ್ಮ ಉದ್ಯೋಗಗಳಲ್ಲಿ, ವ್ಯಾಪಾರಗಳಲ್ಲಿ, ವ್ಯವಸಾಯಗಳಲ್ಲಿ ಮುಂತಾದ ನಿಮ್ಮ ವ್ಯವಹಾರಗಳಲ್ಲಿ ನೀವು ಪಟ್ಟಿರುವಂಥ ಪ್ರಯಾಸಕ್ಕೆ ಸರಿಯಾದ ಲಾಭ ಸಿಕ್ಕದೇ ಇರ್ಬೋದು, ಬಹಳ ಕುಗ್ಗಿ ಹೋಗಿರ್ಬೋದು, ಅನೇಕ ವಿಷಯಗಳಲ್ಲಿ ನೀವು ಸಾಲಕ್ಕೆ ಬಲಿಯಾಗಿರ್ಬೋದು, ಸಾಲಗಳನ್ನು ಮಾಡಿಕೊಂಡು ಬಿಸ್ನೆಸ್ಗಳು ಪ್ರಾರಂಭ ಮಾಡಿರ್ಬೋದು. ಇವೆಲ್ಲ ವಿಷಯಗಳಲ್ಲಿ ಕೂಡ ನೀವು ಪಟ್ಟಿರುವಂಥ ಪ್ರಯಾಸಕ್ಕೆ ಏನು ಲಾಭ ಸಿಗದೆ ನಿಮ್ಮ ಪ್ರಯಾಸವೆಲ್ಲ ವೃಥವಾಗಿ ಹೋಗಿರ್ಬೋದು. ಆದರೆ ಕರ್ತನ ಸಮ್ಮುಖದಲ್ಲಿ ಆತನಲ್ಲಿ ನ್ಯಾಯವಿದೆ. ಆತನು ನ್ಯಾಯ ಒದಗಿಸಿಕೊಡುವ ದೇವರು ಮತ್ತು ಆತನು ತನ್ನನ್ನು ಬೇಡಿಕೊಳ್ಳುವವರ ವಿಷಯದಲ್ಲಿ ಅವರಿಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ಆದ ಕಾರಣ ನಮ್ಮ ಲಾಭವು ಕೂಡ ನಾವು ದುಡಿಯುವಂಥದ್ದನ್ನು ನಾವು ಆಧಾರ ಮಾಡಿಕೊಂಡ್ರೆ, ನಮ್ಮ ದುಡಿಮೆಯಿಂದಲೇ ನಮಗೆ ಲಾಭವಂತಂದು ಅಂದುಕೊಂಡ್ರೆ ಅದು ವ್ಯರ್ಥವಾಗುತ್ತದೆ. ಆದರೆ ನಿನ್ನ ಕಷ್ಟಾರ್ಜಿತವನ್ನು ಆಶೀರ್ವದಿಸುವವತನು ದೇವರಿದ್ದಾನೆ. ಆತನೇ ನಿನ್ನ ಕಷ್ಟಾರ್ಜಿತವನ್ನು ಆಶೀರ್ವದಿಸುವಾಗ, ನಿನ್ನ ಕಷ್ಟಾರ್ಜಿತವು ದೇವರಿಂದ ಆಶೀರ್ವದಿಸಲ್ಪಟ್ಟಾಗ ಅದು ನಿನಗೆ ಲಾಭಕರವಾಗುತ್ತದೆ. ಆದ ಕಾರಣ ನೀನು ಪಡುತ್ತಿರುವಂಥ ಪ್ರಯಾಸಕ್ಕೆ ಪ್ರತಿಫಲ ಕೊಡುವ ದೇವರಿದ್ದಾನೆ. ಆ ದೇವರನ್ನು ನಂಬಿ, ಆ ದೇವರಲ್ಲಿ ನಂಬಿಕೆ ಇಟ್ಟು, ಆ ದೇವರನ್ನೇ ನಿನ್ನ ಕುಟುಂಬಕ್ಕೆ, ನಿನ್ನ ವ್ಯವಸಾಯಕ್ಕೆ, ನಿನ್ನ ವ್ಯಾಪಾರಕ್ಕೆ, ನಿನ್ನ ವಿದ್ಯಾಭ್ಯಾಸಕ್ಕೆ, ನಿನ್ನ ಎಲ್ಲ ಉದ್ಯೋಗಗಳಲ್ಲಿ, ನಿನ್ನ ಎಲ್ಲ ಕಾರ್ಯಗಳಲ್ಲಿ ಆತನನ್ನೇ ಆಧಾರ ಮಾಡಿಕೊಂಡು ನಿನ್ನ ಕಾರ್ಯಭಾರವನ್ನೆಲ್ಲ ದೇವರ ಮೇಲೆ ಹಾಕಿ ನೀನು ಕೆಲಸ ಪ್ರಾರಂಭ ಮಾಡುವಾಗ ದೇವರ ಆಶೀರ್ವಾದವು, ದೇವರ ವಾಕ್ಯ ಬೀಳುತ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 22ನೇ ವಚನದಲ್ಲಿ ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವೆಂದು. ಆದ ಕಾರಣ ಯೆಹೋವನ ಆಶೀರ್ವಾದವು, ದೇವರ ಆಶೀರ್ವಾದವು ನಿನಗೆ ಬೇಕಾಗಿದೆ ನಿನ್ನ ಕೆಲಸ ಕಾರ್ಯಗಳಲ್ಲಿ. ಆದ ಕಾರಣ ದೇವರಲ್ಲಿ ನಂಬಿಕೆ ಇಟ್ಟು ದೇವರನ್ನು ಪ್ರಾರ್ಥಿಸುವಾಗ ಆತನು ನಿನ್ನ ಕಾರ್ಯಗಳನ್ನೆಲ್ಲ ಸಫಲಪಡಿಸುತ್ತಾನೆ. ನಿನ್ನ ಉದ್ಯೋಗವನ್ನು, ನಿನ್ನ ವ್ಯಾಪಾರವನ್ನು, ನಿನ್ನ ವ್ಯವಸಾಯ ದನ ಕುರಿಗಳನ್ನೆಲ್ಲವನ್ನು ಆಶೀರ್ವಾದಕರವಾಗಿ, ಲಾಭಕರವಾಗಿ ನಡೆಸುತ್ತಾನೆ. ಆದ ಕಾರಣ ಈ ಲೋಕದ ಯಾತ್ರೆಯಲ್ಲಿ ಈ ಆಗಸ್ಟ್ 1ನೇ ತಾರೀಕಿನಲ್ಲಿ ನೀನು ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರಂಭಿಸುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಆಶೀರ್ವಾದಕರವಾಗಿ ನಡೆಯುವಂತೆ ದೇವರು ಸಹಾಯ ಮಾಡಿ ನಡೆಸಲಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಜೀವ ಸ್ವರೂಪನಾದ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ದಿನ ಸಭೆ ಮಕ್ಕಳು ಮತ್ತು ಕರ್ತನೆ ಸ್ವಾಮಿ, ನಿನ್ನನ್ನು ಆಶ್ರಯಿಸಿಕೊಂಡ ಮಕ್ಕಳೆಲ್ಲರೂ ಕೂಡ ಕರ್ತನೆ, ಅವರು ಮಾಡುತ್ತಿರುವಂಥ ಕೆಲಸ ಕಾರ್ಯಗಳನ್ನು, ನಡೆಸುತ್ತಿರುವಂಥ ವ್ಯಾಪಾರಗಳನ್ನು, ಎಲ್ಲವನ್ನು, ಉದ್ಯೋಗಗಳನ್ನು ಕರ್ತನೆ ನಿನ್ನ ನಾಮದಲ್ಲಿ ಆಶೀರ್ವದಿಸಿ ಎಲ್ಲರಿಗೆ ಕರ್ತನೆ ಸಫಲತೆಯನ್ನು ದಯಪಾಲಿಸಿ ದುಷ್ಟನ ಕಾರ್ಯಗಳನ್ನು ಸರ್ವನಾಶ ಮಾಡಿ ನೀನು ಮಹಿಮೆ ಹೊಂದಬೇಕೆಂದು ಸರ್ವಶಕ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.